ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಆರಾಧ್ಯ ಎಜುಕೇಷನ್ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ. ಇವತ್ತು ಇಂಟ್ರೊಡಕ್ಷನ್ ಟು ಫಾರೆಸ್ಟ್ರಿ ಕ್ರೆಡಿಟ್ ನಂಬರ್ 101 ಕ್ರೆಡಿಟ್ ಅವರ್ಸ್ 1+1 ಇದರದ್ದು ಕೋರ್ಸ್ ಔಟ್ಲೈನ್ ನೋಡೋದಾದರೆ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್, ಡೆಫಿನಿಷನ್ ಆಫ್ ಫಾರೆಸ್ಟ್ ಆ್ಯಂಡ್ ಫಾರೆಸ್ಟ್ರಿ, ಬ್ರಾಂಚಸ್ ಆಫ್ ಫಾರೆಸ್ಟ್ರಿ. ಇಲ್ಲಿ ನಾವು ಫಾರೆಸ್ಟ್ ಮತ್ತು ಫಾರೆಸ್ಟ್ರಿಯ ಡೆಫಿನಿಷನ್ ಏನು ಅನ್ನೋದನ್ನು ನೋಡ್ತೀವಿ ಮತ್ತು ಬ್ರಾಂಚಸ್ ಆಫ್ ಫಾರೆಸ್ಟ್ರಿಯನ್ನು ನೋಡ್ತೀವಿ. ಚಾಪ್ಟರ್ 2 ಹಿಸ್ಟ್ರಿ ಆ್ಯಂಡ್ ಎಜುಕೇಷನ್ ಆಫ್ ದ ಇಂಡಿಯನ್ ಫಾರೆಸ್ಟ್ರಿ. ಸೊ ಇಂಡಿಯನ್ ಫಾರೆಸ್ಟ್ರಿಯ ಹಿಸ್ಟ್ರಿ ಆಗಿರ್ಬೋದು, ಅದರ ಎಜುಕೇಷನ್ ಆಗಿರ್ಬೋದು, ಇದನ್ನು ನಾವು ಚಾಪ್ಟರ್ 2 ಅಲ್ಲಿ ನೋಡ್ತೀವಿ. ಚಾಪ್ಟರ್ 3 ಸೆಲ್ವಿಕಲ್ಚರ್. ಈ ಡೆಫಿನಿಷನ್ ಆಫ್ ಸೆಲ್ವಿಕಲ್ಚರ್, ಒಬ್ಜೆಕ್ಟಿವ್ಸ್ ಆಫ್ ಸೆಲ್ವಿಕಲ್ಚರ್ನ ನಾವು ಈ ಚಾಪ್ಟರ್ಲ್ಲಿ ನೋಡ್ಬೋದು. ಚಾಪ್ಟರ್ 4 ಫಾರೆಸ್ಟ್ ಕ್ಲಾಸಿಫಿಕೇಷನ್, ಅಂದರೆ ಫಾರೆಸ್ಟ್ನ ವಿಧಗಳನ್ನ ನಾವು ಈ ಚಾಪ್ಟ್ರಲ್ಲಿ ನೋಡ್ಬೋದು. ಚಾಪ್ಟರ್ 5 ಸೇಲಿಯಂಟ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಫಾರೆಸ್ಟ್ ಪಾಲಿಸೀಸ್ ಆ್ಯಂಡ್ ಆ್ಯಕ್ಟ್ಸ್. ಒಂದಷ್ಟು ಇಂಡಿಯನ್ ಫಾರೆಸ್ಟ್ ಪಾಲಿಸೀಸ್ ಆಗಿರ್ಬೋದು, ಆ್ಯಕ್ಟ್ಸ್ಗಳಾಗಿರ್ಬೋದು, ಇದನ್ನು ನಾವು ಈ ಚಾಪ್ಟ್ರಲ್ಲಿ ನೋಡ್ಬೋದು. ಚಾಪ್ಟರ್ 6 ಫಾರೆಸ್ಟ್ ರೀಜನರೇಷನ್, ನ್ಯಾಚುರಲ್ ರೀಜನರೇಷನ್. ನ್ಯಾಚುರಲ್ ರೀಜನರೇಷನ್ ಫ್ರಮ್ ದ ಸೀಡ್ಸ್ ಆಗಿರ್ಬೋದು ಆ್ಯಂಡ್ ವೆಜಿಟೇಟಿವ್ ಪಾರ್ಟ್ಸ್ ಆಗಿರ್ಬೋದು, ಕಾಪಿಸಿಂಗ್ ಆಗಿರ್ಬೋದು, ಪೊಲ್ಯಾರ್ಡಿಂಗ್, ರೂಟ್ ಸಕ್ಕರ್ಸ್, ಈ ಎಲ್ಲ ವಿಷಯಗಳನ್ನ ನಾವು ಚಾಪ್ಟರ್ 6ಅಲ್ಲಿ ನೋಡ್ಬೋದಾಗಿದೆ. ಚಾಪ್ಟರ್ 7 ಆರ್ಟಿಫಿಷಿಯಲ್ ರೀಜನರೇಷನ್. ಇದರಲ್ಲಿ ಆಬ್ಜೆಕ್ಟಿವ್ಸ್, ಚಾಯ್ಸ್ ಬಿಟ್ವೀನ್ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ರೀಜನರೇಷನ್, ಎಸೆನ್ಷಿಯಲ್ ಪ್ರಿಲಿಮಿನರಿ ಕನ್ಸಿಡರೇಷನ್ಸ್. ಸೊ ಈ ಎಲ್ಲ ಒಂದು ಮಾಹಿತಿಗಳನ್ನ ನಾವು ಚಾಪ್ಟರ್ 7ನಲ್ಲಿ ನೋಡ್ಬೋದು. ಚಾಪ್ಟರ್ 8 ಕ್ರೌನ್ ಕ್ಲಾಸಿಫಿಕೇಷನ್. ಕ್ರೌನ್ನ ಕ್ಲಾಸಿಫಿಕೇಷನ್ಗಳೇನಿದೆ ಇದನ್ನು ನಾನು ನಿಮ್ಮ ಮುಂದಿನ ತರಗತಿಗಳಲ್ಲಿ ತಿಳಿಸ್ಕೊಡ್ತೀನಿ. ಚಾಪ್ಟರ್ 9 ಟೆಂಡಿಂಗ್ ಆಪರೇಷನ್ಸ್. ಸೊ ಇದರಲ್ಲಿ ವೀಡಿಂಗ್, ಕ್ಲೀನಿಂಗ್, ಥಿನ್ನಿಂಗ್, ಮೆಕ್ಯಾನಿಕಲ್ ಆರ್ಡಿನರಿ, ಕ್ರೌನ್ ಆ್ಯಂಡ್ ಅಡ್ವಾನ್ಸ್ ಥಿನ್ನಿಂಗ್, ಈ ಎಲ್ಲ ಒಂದು ವಿಷಯಗಳನ್ನ ನಾವು ಚಾಪ್ಟರ್ 9ಅಲ್ಲಿ ಕವರ್ ಮಾಡ್ತೀನಿ. ಚಾಪ್ಟರ್ 10 ಫಾರೆಸ್ಟ್ ಮೆನ್ಸುರೇಷನ್. ಇದರಲ್ಲಿ ಆಬ್ಜೆಕ್ಟಿವ್ಸ್, ಡಯಾಮೀಟರ್ ಮೆಷರ್ಮೆಂಟ್ಸ್, ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಇನ್ ದ ಡಯಾಮೀಟರ್ ಮೆಷರ್ಮೆಂಟ್ಸ್, ಈ ಎಲ್ಲ ಒಂದು ವಿಷಯನ ನಾವು ಫಾರೆಸ್ಟ್ ಮೆನ್ಸುರೇಷನಲ್ಲಿ ನೋಡ್ತೀವಿ. ನಾನ್ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಆಫ್ ಹೈಯೆಸ್ಟ್ ಮೆಷರ್ಮೆಂಟ್, ಶ್ಯಾಡೋ ಆ್ಯಂಡ್ ಸಿಂಗಲ್ ಪೋಲ್ ಮೆಥಡ್. ಸೊ ಇದನ್ನು ನಾವು ಚಾಪ್ಟರ್ 11ನಲ್ಲಿ ನೋಡ್ತೀವಿ. ಚಾಪ್ಟರ್ 12 ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಫಾರ್ ಹೈಯೆಸ್ಟ್ ಮೆಷರ್ಮೆಂಟ್ಸ್, ಜಿಯೋಮೆಟ್ರಿಕ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಪ್ರಿನ್ಸಿಪಲ್ಸ್, ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಇನ್ ದ ಹೈಯೆಸ್ಟ್ ಮೆಷರ್ಮೆಂಟ್ಸ್. ಸೊ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವ ಮೆಷರ್ಮೆಂಟ್ಸ್, ಜಿಯೋಮೆಟ್ರಿಕ್ ಮೆಷರ್ಮೆಂಟ್ಸ್ ಆಗಿರ್ಬೋದು ಅಥವಾ ಟ್ರಿಗ್ನೋಮೆಟ್ರಿಕ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಇದನ್ನು ನಾವು ಚಾಪ್ಟರ್ 12ಅಲ್ಲಿ ನೋಡ್ಬೋದು. ಚಾಪ್ಟರ್ 13 ಟ್ರೀ ಸ್ಟೆಮ್ ಫಾರ್ಮ್ ಫ್ಯಾಕ್ಟರ್ ಕೊಯಿಷೆಂಟ್, ಮೆಷರ್ಮೆಂಟ್ಸ್ ಆಫ್ ವಾಲ್ಯೂಮ್ ಆಫ್ ಫೆಲ್ಡ್ ಆ್ಯಂಡ್ ಸ್ಟ್ಯಾಂಡಿಂಗ್ ಟ್ರೀಸ್. ಸೊ ಇದನ್ನು ನಾವು ಚಾಪ್ಟರ್ 13ಅಲ್ಲಿ ನೋಡ್ತೀವಿ. ಏಜ್ ಡಿಟರ್ಮಿನೇಷನ್ ಆಫ್ ಟ್ರೀಸ್, ಇದು ಚಾಪ್ಟರ್ 14. ಇಂಡಿಯನ್ ವೈಲ್ಡ್ ಲೈಫ್ ಆ್ಯಂಡ್ ಇಟ್ಸ್ ಬ್ರಾಂಚಸ್. ಇಂಡಿಯನ್ನ ವೈಲ್ಡ್ ಲೈಫ್ ಆಗಿರ್ಬೋದು, ಅದರ ಬ್ರಾಂಚಸ್ಗಳನ್ನ ನಾವು ಚಾಪ್ಟರ್ 15ಅಲ್ಲಿ ನೋಡ್ಬೋದು. 16 ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಇಟ್ಸ್ ಬ್ರಾಂಚಸ್. ಸೋಷಿಯಲ್ ಫಾರೆಸ್ಟ್ರಿ ಮತ್ತು ಅದರ ವಿಧಗಳನ್ನ ನಾವು ಚಾಪ್ಟರ್ 16ನಲ್ಲಿ ನೋಡ್ತೀವಿ. 17 ಅಗ್ರೋ ಫಾರೆಸ್ಟ್ರಿ. ಅಗ್ರೋ ಫಾರೆಸ್ಟ್ರಿ ಅನ್ನೋದು ತುಂಬ ಮೇನ್ ಟಾಪಿಕ್ ಆಗುತ್ತೆ. ಸೊ ಇದರ ಡೆಫಿನಿಷನ್, ಇಂಪಾರ್ಟೆನ್ಸ್, ಕ್ರೈಟೀರಿಯಾ ಆಫ್ ಸೆಲೆಕ್ಷನ್ ಆಫ್ ಟ್ರೀಸ್ ಇನ್ ದ ಅಗ್ರೋ ಫಾರೆಸ್ಟ್ರಿ, ಇದನ್ನೆಲ್ಲ ನಾವು ನೋಡ್ತೀವಿ. ಚಾಪ್ಟರ್ 18 ಡಿಫರೆಂಟ್ ಅಗ್ರೋ ಫಾರೆಸ್ಟ್ರಿ ಸಿಸ್ಟಮ್ಸ್ ಪ್ರಿಲೆವೆಂಟ್ ಇನ್ ದ ಕಂಟ್ರಿ, ಶಿಫ್ಟಿಂಗ್ ಕಲ್ಟಿವೇಷನ್, ಟಂಗಿಯಾ, ಅಲಿ ಕ್ರಾಪಿಂಗ್, ವಿಂಡ್ ಬ್ರೇಕ್ಸ್ ಆ್ಯಂಡ್ ಶೆಲ್ಟರ್ ಬ್ರೇಕ್ಸ್, ಹೋಮ್ ಗಾರ್ಡನ್. ಸೊ ಈ ಎಲ್ಲ ಮಾಹಿತಿಗಳನ್ನ ನಾವು ಚಾಪ್ಟರ್ 18ನಲ್ಲಿ ನೋಡ್ತೀವಿ. ಇನ್ನು ಫೈನಲ್ದಾಗಿ ಚಾಪ್ಟರ್ 19 ಕಲ್ಟಿವೇಷನ್ ಪ್ರಾಕ್ಟೀಸ್ ಆಫ್ 2 ಇಂಪಾರ್ಟೆಂಟ್ ಟ್ರೀಸ್, ಸ್ಪೀಷೀಸ್ ಆಫ್ ದ ರೀಜನ್, ಟೀಕ್ ಆ್ಯಂಡ್ ಕಾಸಿನೇರಿಯಾ. ಸೊ ಇದು ಫಾರೆಸ್ಟ್ರಿ 101 1+1ನ ಔಟ್ಲೈನ್ ಆಗಿತ್ತು.